Hi guys, welcome. Hi guys, Hi guys. welcome back to our YouTube channel. ಬರುತ್ತಾ ಹೇಳ್ತೀಯಾ ಬರಲ್ವಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ರಿಸೆಪ್ಷನ್ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ರಿಸೆಪ್ಷನ್ ಮತ್ತು ಮುಹೂರ್ತ ಇದ್ದಿದ್ದು ಶಿವಮೊಗ್ಗದಲ್ಲಿ. ಸೊ ನಮ್ಮ ಊರಿಂದ 3 hours ಜರ್ನಿ ಇತ್ತು. ಸೊ ದಟ್ ನಾವು ಮಧ್ಯಾಹ್ನನೇ 3 ಗಂಟೆ ಆ ಥರ ಹೊರಟ್ವಿ ಮನೆಯಿಂದ. ಈ ಬಸ್ಸಲ್ಲಿ ಓನ್ಲಿ ನಾವು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇದ್ದಿದ್ದು. ಇವ್ರು ಡ್ಯಾನ್ಸ್ ಎಲ್ಲ ನೋಡ್ತಾ ಎಂಜಾಯ್ ಮಾಡ್ಕೊಳ್ತಾ ಆಲ್ರೆಡಿ ನಾವು ಶಿವಮೊಗ್ಗ ರೀಚ್ ಆಗಿಬಿಟ್ವಿ. ಸೊ ಈ ವರ್ಷದಲ್ಲಿ ಫಸ್ಟ್ ಮಳೆ ಅವತ್ತೇನೆ ಶುರುವಾಗಿದ್ದು. ಆಲ್ರೆಡಿ ನಾವೆಲ್ಲ ಚೌಲ್ಟ್ರಿನೂ ರೀಚ್ ಆದ್ವಿ. ಇಲ್ಲೂ ಕೂಡ ಸ್ವಲ್ಪ ಮಳೆ ಬರ್ತಾ ಇತ್ತು ಆ್ಯಂಡ್ ಅವರು ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇಡ್ಸಿದ್ರು, ಬಿಕಾಸ್ ಯಾರಾದರೂ ಬರೋದು ಬೇಡ ಅಂತ ಹೇಳಿ ಅಷ್ಟೇ, ಫಾರ್ ದ ಸೇಫ್ಟಿ. ಮತ್ತು ನಾವು ಹೋದ ತಕ್ಷಣವೇ ಅವರೇ ಬಂದು ನಮ್ಮನ್ನು ಖುದ್ದಾಗಿ ಕರ್ಕೊಂಡು ಹೋದರು ಒಳಗಡೆ. ಸೊ ಲಗಾನ್ನಲ್ಲಿ ಮದುವೆ ಇದ್ದಿದ್ದು. ಅರೇಂಜ್ಮೆಂಟ್ಸ್ನೆಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಬಟ್ ಅವತ್ತು ಮಳೆ ಬಂದು ಸ್ವಲ್ಪ ಹಾಳಾಯಿತು ಅನ್ಸುತ್ತೆ. ಮಳೆ ಬಂದಿಲ್ಲ ಅಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು ಇದೆಲ್ಲ. ದಿಸ್ ಇಸ್ ದ ಎಂಟ್ರೆನ್ಸ್. ಈ ಥರ ಅರೇಂಜ್ ಮಾಡಿದ್ರು. ಸೊ ನಮಗೆ ರೂಮ್ ಇದ್ದಿದ್ದು ಫಸ್ಟ್ ಫ್ಲೋರಲ್ಲಿ. ಹಾಗೆ ಮೇಲೆ ಹೋಗ್ತಾ ನಾನು ಈ ಅರೇಂಜ್ಮೆಂಟ್ಸ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಅಂತ ಅಂದರೆ ದೇ ವರ್ ಸೋ ಸಟಲ್ ಆ್ಯಂಡ್ ಸೋಬರ್, ಆ ಥರ ಇತ್ತು. ಸೊ ನಾವೆಲ್ಲ ಫಸ್ಟ್ ರೂಮಿಗೆ ಹೋದ ತಕ್ಷಣ ಎಲ್ಲರೂ ಫ್ರೆಶ್ ಆಗಿ ಫಸ್ಟು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡ್ಕೊಬಿಡಿ ಅಂತ ನಮ್ಮನ್ನ ಕರ್ಕೊಂಡು ಹೋದ್ರು. ಸೊ ಇವಾಗ ತಾನೇ ಏನಿದು ಗಲಾನ್ಬಂದ ರೀಚ್ ಆಗಿ ರೂಮ್ ಎಲ್ಲ ಚೆಕ್ ಇನ್ ಆಗಿ ಆಮೇಲೆ ಬ್ರೇಕ್ಫಾಸ್ಟ್ ಟಿಫನ್ ಮಾಡೋಕ್ ಬಂದಿದ್ದೀವಿ. ಟಿಫನ್ ಏನೋ ಒಟ್ಟ ಸಂಜೆ ತಿಂಡಿ ತಿನ್ನಕ್ ಬಂದಿದ್ದೀವಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನೇನು ಐಟಮ್ ಮಾಡಿದ್ರು ಅಂದರೆ ಲಡ್ಡು ಇತ್ತು, ಮತ್ತು ಶಾವಿಗೆ ಉಪ್ಪಿಟ್ಟು, ಅದ್ರ ಜೊತೆ ಬನ್ಸ್ ಮತ್ತು ಚಟ್ನಿ ಇತ್ತು. ತಿಂಡಿ ತಿಂದು ಮುಗಿಸ್ಕೊಂಡು ರೂಮಿಗೆ ಬಂದು ನಾನು ಮತ್ತು ನನ್ನ ತಂಗಿ ರೆಡಿ ಆಗೋಕ್ಕಿಂತ ಫಸ್ಟೇ ಒಂದು ಫಿಟ್ ಚೆಕ್ ಮಾಡ್ಕೊಬಿಡೋಣ ಅಂತ ವಿ ಹ್ಯಾವ್ ಗಿವನ್ ಅ ಟ್ರಯಲ್. ಇವ್ರನ್ನ ನೋಡಿದ್ರೇನೆ ಗೊತ್ತಾಗುತ್ತಲ್ಲ, ಗಾಸಿಪಿಂಗ್. ರೆಡಿ ಆಗೋಕ್ಕಿಂತ ಫಸ್ಟೇ ಕುತ್ಕೊಂಡು ಎಲ್ಲದ್ರ ಬಗ್ಗೆ ಮಾತಾಡ್ತಿದ್ದಾರೆ ಇವರು. ಬರೀ ಆಂಟಿದಲ್ಲ, ಈ ರೂಮಲ್ಲಿ ಯಾರು ಆಂಟಿ ಗೈಸ್ ನಾವ್ ಬಂದ್ ಸುಮಾರು ಈಗ ಬಟ್ಟೆ ಮಾಡ್ಕೊಂಡ್ ಬಂದಾಯ್ತು. ಬಟ್ಟೆ ಬಂದಿಲ್ಲ, ಬಟ್ಟೆ ತರ್ತಿರೋರು ಇನ್ನ ಬಂದಿಲ್ಲ. ವೇಟಿಂಗ್. ಯಾವ ಔಟ್ಫಿಟ್ ಅಲ್ಲಿ ಬಂದಿದ್ವಿ ಅದ್ರಲ್ಲೇ ಇದು. ನಾವು ಆಲ್ರೆಡಿ ಮದುವೆ ಮನೆ ಬಸ್ಸಲ್ಲೇ ಹೋಗಿದ್ವಿ, ಬಟ್ ನನ್ನ ಅಕ್ಕ ತಂಗಿ ಕಾರಲ್ಲಿ ಬರ್ತಾ ಇದ್ರು. ಸೊ ಅವರಿಗೆ ನಾವು ನಮ್ಮ ಡ್ರೆಸ್ನೆಲ್ಲ ತೊಗೊಂಡು ಬನ್ನಿ ಅಂತ ಕಾರಲ್ಲೇ ಬಿಟ್ಟು ಬಂದಿದ್ವಿ. ಅವ್ರು ಬರೋದಕ್ಕೂ ಸ್ವಲ್ಪ ಲೇಟ್ ಆಯಿತು. ಅದರಲ್ಲೂ ಅವ್ರು ತಿಂಡಿ ತಿನ್ಕೊಂಡು ಬರೋಷ್ಟ್ರೊಳಗೆ ರಿಸೆಪ್ಷನ್ನೇ ಶುರು ಆಗಿಬಿಟ್ಟಿತ್ತು. ಅರೇಂಜ್ಮೆಂಟ್ಸ್ ಎಲ್ಲ ಸೋ ಗುಡ್, ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಅಂದರೆ ಅದ್ರ ಜೊತೆಗೇ ಮದುವೆ ಹುಡುಗ ಮತ್ತು ಮದುವೆ ಹುಡುಗಿನೂ ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಆಗಿದ್ರು. ದೇ ವರ್ ಲುಕಿಂಗ್ ಸೋ ಅಮೇಝಿಂಗ್ ಟುಗೆದರ್. ನಾವಿನ್ನೂ ರೆಡಿನೇ ಆಗಿರಲಿಲ್ಲ ಅಂತ ಮೇಲೇ ನಿಂತ್ಕೊಂಡು ಇದನ್ನೆಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಮಿಸ್ ದಿಸ್. ನಮ್ಮಮ್ಮ ಮತ್ತು ಆಂಟಿ ಬೇಗನೆ ರೆಡಿಯಾಗಿ ಕೆಳಗಡೆ ಹೋಗಿ ಕೂತ್ಕೊಂಡು ನಮಗೆ ಬೈತಾ ಇದ್ರು, ಎಲ್ಲ ಕಡೆನೂ ಹೀಗೆ ಲೇಟ್ ಮಾಡ್ಕೊಳ್ತೀರಾ ನೀವು, ಯಾವುದಕ್ಕೂ ಕರೆಕ್ಟಾಗಿ ಟೈಮಿಗೆ ಬರೋದೇ ಇಲ್ಲ ಅಂತ ಹೇಳಿ. ಮತ್ತು ದಟ್ ಈಸ್ ಟ್ರೂ. ಎಲ್ಲನೂ ಫಸ್ಟೇ ಪ್ಯಾಕಪ್ ಮಾಡ್ಕೊಂಡು ಹೋಗಿ ಕರೆಕ್ಟಾಗಿ ಇಟ್ಕೊಂಡು ಹೋಗಿನೂ ಕೂಡ ಆನ್ ಟೈಮ್ ರೆಡಿಯಾಗಿ ಹೋಗೋಣ ಅಂತ ಪ್ಲ್ಯಾನಿಂಗ್ ಇಟ್ಕೊಂಡು ಮೇಲೂ ನಮ್ದು ಆಲ್ವೇಸ್ ಲೇಟ್ ಆಗುತ್ತೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಇವನ್ ವಿ ಡೋಂಟ್ ನೋ. ಎಷ್ಟು ಚಂದ ಇಬ್ಬರು ನಗ್ನಗ್ತಾ ಮಾತಾಡ್ಕೊಳ್ತಾ ಇದ್ದಾರೆ. ಯಾರ ದೃಷ್ಟಿನೂ ಬೀಳದೇ ಇರಲಿ ಇವ್ರ ಮೇಲೆ. ಇಬ್ಬರು ಒಟ್ಟಿಗೆ ಏನು ಚೆನ್ನಾಗಿ ಕಾಣ್ತಾ ಇದ್ರು ಅಂತ ಅಂದರೆ ಥೂ. ಇಷ್ಟೆಲ್ಲ ಪ್ರೋಗ್ರಾಮ್ ಮುಗಿದ್ರೂ ಕೂಡ ನಾವಿನ್ನೂ ರೆಡಿನೇ ಆಗಿರಲಿಲ್ಲ. ಇನ್ನೂ ರೂಮಲ್ಲೇ ಕುತ್ಕೊಂಡಿದ್ವಿ. ವರಮಾಲೆ ಆಗಿ ಆಲ್ರೆಡಿ ಫ್ಯಾಮಿಲಿ ಫೋಟೋಸ್ ಕೂಡ ಶುರುವಾಗಿತ್ತು. ನಾವು ಈಗ ರೆಡಿಯಾಗಿ ನಾವು ಒಂದು ಫೋಟೋ ತಗೋಬಿಡೋಣ ಹೋಗೋಷ್ರೊಳಗೆ ಅಂತ ಕುತ್ಕೊಂಡು ಈ ವಿಡಿಯೋನ ಮಾಡ್ಕೊಳ್ತಾ ಇದ್ವಿ.
ಬಟ್ ಥ್ಯಾಂಕ್ ಗಾಡ್ ದಿಸ್ ಇಸ್ ಸೋ ಗುಡ್ ವಿಡಿಯೋ. ಅವತ್ತೇನಾದರೂ ನಾವು ಅರ್ಜೆಂಟಲ್ಲಿ ಈ ವಿಡಿಯೋ ಮಾಡ್ಕೊಳ್ಳಿಲ್ಲ ಅಂತ ಅಂದಿದ್ರೆ ರಿಯಲಿ ವಿ ವುಡ್ ಹವ್ ಮಿಸ್ ಸಮಥಿಂಗ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಬಿಕಾಸ್ ಎಷ್ಟು ಸರಿ ನಾವು ಈ ವಿಡಿಯೋನ ನೋಡ್ತಿರ್ತೀವಿ ಅಂತ ಅಂದರೆ ನಾವು ನಮ್ಮ ತಂಗಿರಲ್ಲ. ಗಾಡ್ ದಿಸ್ ಇಸ್ ಸೋ ಗುಡ್. ಅಷ್ಟೆಲ್ಲ ಡ್ರಾಮಾ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದ ಮೇಲೂ ಫೋಟೋಶೂಟ್ ಆಗಲೇಬೇಕಲ್ವ ಎಲ್ಲರ ಜೊತೆ. ಸೊ ಇಲ್ಲಿನೂ ಕೂಡ ಫೋಟೋಸ್ ವಿಡಿಯೋಸ್ ಎಲ್ಲ ಮುಗಿಸ್ಕೊಂಡು ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ ತುಂಬ ಜನದ ಲೈನ್ ಇತ್ತು ಸ್ಟೇಜ್ ಮೇಲೆ ಹೋಗೋಕ್ಕೆ. ಸೊ ವಿ ಥಾಟ್ ಫಸ್ಟ್ ಹೊರಗಡೆ ಎಲ್ಲ ಡೆಕೋರೇಷನ್ಸ್ ಫೋಟೋ ಬೂತ್ ಇದೆಯಲ್ಲ, ವಿಡಿಯೋ ಮತ್ತು ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಆಮೇಲೆ ಸ್ಟೇಜಿಗೆ ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಾವು ಹೊರಗಡೆ ಫೋಟೋಶೂಟ್ಗೆ ಅಂತ ಹೊರಟ್ವಿ. ನಮ್ಮ ಅಕ್ಕನ ಮಗ ಎಷ್ಟು ಕಾಡಿಸ್ತಿದ್ದ ಅವಳಿಗೆ ಅಂತ ಅಂದರೆ ಶೀಸ್ ಲಿಟ್ರಲಿ ಫೆಡ್ ಅಪ್. ಏನು ಹೇಳಿದ ಮಾತನ್ನು ಕೇಳ್ತಿಲ್ಲ, ಆ ಥರ ಮಾಡ್ತಾ ಇದ್ದ. ಎಲ್ಲೆಲ್ಲೋ ಓಡಿ ಹೋಗೋದು, ಅವ್ನು ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಅದಾದ ತಕ್ಷಣ ನಾವು ಫಸ್ಟ್ ಇಲ್ಲಿ ಜ್ಯೂಸ್ ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಆಯಿತು. ಜ್ಯೂಸ್ನ ತೊಗೊಂಡು ಇಲ್ಲಿ ಈ ಥರ ಅರೇಂಜ್ ಮಾಡಿದರು, ಬಟ್ ಯಾರೂ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರಲಿಲ್ಲ. ಇಲ್ಲಿ ನಮ್ಮ ಆಂಟಿ ಮತ್ತು ನಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಫಸ್ಟೇ ಹೋಗಿ ಊಟ ಮಾಡ್ತಾ ಇದ್ದಾರೆ ಆರಾಮಾಗಿಬ್ಬರು ಮಾತಾಡ್ಕೊಳ್ತಾ. ಊಟದಲ್ಲೂ ಕೂಡ ತುಂಬಾ ರಶ್ ಇತ್ತು. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದಮೇಲೆ ನಮಗೆ ಟೇಬಲ್ ಸಿಕ್ತು. ಅದಾದ ತಕ್ಷಣವೇ ನಾವು ಹೋಗಿ ಕೂತ್ಕೊಂಡು ಊಟ ಶುರು ಮಾಡಿದ್ವಿ. ನಮ್ಮ ಅಕ್ಕ ಮತ್ತು ಅವಳ ಪಾಪು ಹಾಗೆ ಮಾತಾಡ್ಕೊಳ್ತಾ ಇದ್ರು. ಸೊ ಊಟದಲ್ಲಿ ಕೂಡ ತುಂಬಾ ವೆರೈಟೀಸ್ ಇತ್ತು ನಮಗೆ. ಫಸ್ಟ್ ಶುರು ಮಾಡಿದ್ದು ಅವರು ಡ್ರೈ ಫ್ರೂಟ್ಸಿಂದ, ಆಮೇಲೆ ಸೂಪ್ ಇತ್ತು, ಜೊತೆಗೆ ಸಲಾಡಲ್ಲಿ 2 to 3 ಟೈಪ್ಸ್ ಆಫ್ ಸಲಾಡ್ ಇತ್ತು. ಅದಾದ ತಕ್ಷಣ ಬಾಳೆಹಣ್ಣಿನ ಸ್ವೀಕರಣೆ ಥರ ಮಾಡಿದ್ರು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ಅದ್ರ ಜೊತೆಗೆ ರಸಮಲೈ ಕೂಡ ಇತ್ತು. ಅದ್ರ ಜೊತೆ ಇನ್ನೊಂದೇನು ಸ್ಪೆಷಲ್ ಅಂತ ಅಂದರೆ ಇದನ್ನ ಬೆಂಡೆಕಾಯಿ ಫ್ರೈ ಮಾಡಿದ್ರು. ಇದು ಯಾವ ಥರ ಇತ್ತು ಅಂದರೆ ಕ್ರಿಸ್ಪಿ ಆಗಿತ್ತು, ಕುರುಮ್ ಕೂಡ ಅಂತ ಇತ್ತು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರ್ತಾಯಿತ್ತು. ಅದ್ರ ಜೊತೆ ಮಸಾಲೆ ದೋಸೆ ಇತ್ತು, ಪಲಾವ್ ಅದ್ರ ಜೊತೆಗೆ ರೈತ ಮತ್ತು ರೈಸ್, ಸಾಂಬಾರ್, ಒಂದ್ಸರಿ ಸಾಂಬಾರ್ ಜೊತೆ, ಒಂದ್ಸರಿ ರಸಮ್ ಜೊತೆ, ಮತ್ತು ಒಂದ್ಸರಿ ಕರ್ಡ್ ಜೊತೆ ಇತ್ತು. ಊಟ ಮಾತ್ರ ಜಬರ್ದಸ್ತಾಗಿತ್ತು. ಇದನ್ನೆಲ್ಲ ಊಟ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಹಾಕಿಸ್ಕೊಂಡು ಊಟ ಮುಗಿಸ್ಕೊಂಡು, ಬಿಕಾಸ್ ಔಟ್ಸೈಡ್ ಆಲ್ಸೋ ವಿ ವರ್ ಹ್ಯಾವಿಂಗ್ ಸೋ ಮೆನಿ ಆಪ್ಷನ್ಸ್. ಮತ್ತು ನಮ್ಮ ಪಾಪು ಅಲ್ಲೇ ಬಕ್ಚೋದಿ ಮಾಡ್ತಾ ಇದ್ದಾನೆ. ಅವನ ಜೊತೆ ಹಾಗೆ ಸುಮ್ಮನೆ ವೀಡಿಯೋಸ್ ಮಾಡ್ಕೊಂಡು ಊಟ ಮಾತ್ರ ಏನೂ ಖಾಲಿ ಆಗ್ತಾ ಇರಲಿಲ್ಲ. ಬರೀ ಕುತ್ಕೊಂಡು ಮಾತೊಂದು ಆಡ್ತಾ ಇದ್ದ. ಕರ್ಡ್ ಅಂತೂ ಮ್ಯಾಂಡೇಟರಿ ಆಗಿರಲೇಬೇಕು. ಸೊ ನಾನು ಸಪ್ರೇಟಾಗಿ ಕರ್ಡ್ ಹಾಕಿಸ್ಕೊಂಡು ತಿಂದು ಮುಗಿಸ್ಕೊಂಡು ನೆಕ್ಸ್ಟ್ ಪಾನ್ನ ತೊಗೊಳ್ಳೋಣ ಅಂತ ಹೊರಟ್ವಿ. ಸೊ ನಾನು ನನ್ನ ತಂಗಿರೆಲ್ಲ ಪಾನ್ನ ತೊಗೊಂಡು ಪಾನ್ ತಿನ್ಕೊಳ್ತಾ ಹಾಗೆ ನಾವು ಫ್ರೂಟ್ಸ್ನ ಟ್ರೈ ಮಾಡಿರಲಿಲ್ಲ, ಮತ್ತು ಐಸ್ ಕ್ರೀಮ್ ಕೂಡ ಇತ್ತು. ಸೊ ಹೆಂಗಿದ್ರು ಊಟ ಆಗಿತ್ತು, ಐಸ್ ಕ್ರೀಮ್ ಮತ್ತು ಫ್ರೂಟ್ಸ್ನ ಟ್ರೈ ಮಾಡೋಣ ಅಂತ ಹೇಳಿ ನಾವು ಹೋಗಿದ್ದು ಫ್ರೂಟ್ಸ್ ಬೌಲ್ಗೆ. ಮೊದಲು ನಾವು ತೊಗೊಂಡಿದ್ದು ಐಸ್ ಕ್ರೀಮು, ಅಲ್ಲಿಂದ ಮುಂದೆ ಫ್ರೂಟ್ ಬೌಲ್ ತೊಗೊಳ್ಳೋಣ ಅಂತ ಹೋದ್ವಿ. ಸೊ ಫ್ರೂಟ್ಸಲ್ಲಿ ಅವ್ರು ಏನೇನು ಆಪ್ಷನ್ ಇಟ್ಟಿದ್ರು ಅಂತ ಅಂದರೆ ಕಲ್ಲಂಗಡಿ ಹಣ್ಣಿತ್ತು, ಅದ್ರ ಜೊತೆ ಪಪಾಯ ಇತ್ತು, ಮಸ್ಕ್ ಮೆಲಾನ್ ಇತ್ತು, ಮತ್ತು ಅನಾನಸ್ ಕೂಡ ಇತ್ತು, ಜೊತೆಗೆ ಬ್ಲ್ಯಾಕ್ ದ್ರಾಕ್ಷಿ ಮತ್ತು ಆ್ಯಪಲ್ ಕೂಡ ಇತ್ತು. ದ ಕಾಂಬಿನೇಷನ್ ಈಸ್ ಲೈಕ್ ವೆರಿ ಗುಡ್. ತುಂಬ ಸುಸ್ತಾಗಿದ್ವಿ. ಸೊ ಅದಕ್ಕೇನೆ ಇದು ತೊಗೊಂಡು ಆರಾಮಾಗಿ ಕೂತ್ಕೊಂಡು ತಿನ್ನೋಣ ಅಂತ ಟೇಬಲ್ ಕಡೆ ಹೊರಟ್ವಿ. ಗೈಸ್, ನಾವ್ ಇವಾಗ ಊಟ ಮಾಡ್ಕೊಂಡು ಫ್ರೂಟ್ಸ್ ಮತ್ತೆ ಐಸ್ ಕ್ರೀಮ್ ತಿಂತಾ ಇದೀವಿ. ಐಸ್ ಕ್ರೀಮ್ ಎಲ್ಲೇ ಸರಿ, ಐಸ್ ಕ್ರೀಮ್ ಇದ್ರ ತುಂಬಾ ಹಿಡಿದ್ಕೊಟ್ಟದೆ ಎಲ್ಲ ಹೋಗೈತಿ. ಸೊ ರಿಸೆಪ್ಷನ್ ಏನ್ ಸಖತ್ತಾಗಿ ಗ್ರ್ಯಾಂಡ್ ಆಗಿತ್ತು ಅಂದ್ರೆ ಇಟ್ಸ್ ಆಸಮ್. ಫುಡ್ ಕೂಡ ಎಷ್ಟು ವೆರೈಟೀಸ್ ಆಫ್ ಫುಡ್, ವಾವ್, ಇಟ್ಸ್ ಅಮೇಸಿಂಗ್. ಅದಾದ ತಕ್ಷಣನೇ ಸ್ಟೇಜ್ ಮೇಲೆ ಹೋಗಿ ಒಂದು ಮ್ಯಾಂಡೇಟರಿ ಫೋಟೋ ಹೊಡೆಸ್ಕೊಂಡು ಹೊರಟ್ವಿ. ಇದಾಗಿತ್ತು ನಮ್ಮ ರಿಸೆಪ್ಷನ್ ವಿಡಿಯೋ. ಸೊ ನೆಕ್ಸ್ಟು ನಾನು ಮುಹೂರ್ತದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ವಾಚ್ ಮಾಡಿ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿ ನನಗೆ. ಬಾಯ್.